ನಮಸ್ಕಾರ. PMC ಕನ್ನಡ ವಾಹಿನಿಯ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ನನ್ನ ಹೆಸರು ಡಾಕ್ಟರ್ ಸುಬ್ರಹ್ಮಣ್ಯ. ಈ ದಿನ ನಾನು ನಮ್ಮ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂಮೆಂಟ್ನ ಪುಸ್ತಕವಾದ ನೋ ಡೆತ್ ಅನ್ನೋ ಒಂದು ಪುಸ್ತಕದ ಮೇಲೆ ನಿಮಗೆ ಮಾಹಿತಿಯನ್ನು ತಿಳಿಸ್ಲಿಕ್ಕೆ ಬಂದಿದ್ದೀನಿ. ಇದು ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂಮೆಂಟ್ನ ಒಂದು ಕೊಡುಗೆ. ಸೊ ಈ ಪುಸ್ತಕ ಏನಂದರೆ ಬೇಸಿಕಲಿ ಅಂದಾಜು 40ರಿಂದ 45 ಆಥರ್ಸ್ನ ಪುಸ್ತಕಗಳ ಕಂಟೆಂಟನ್ನು ಅದರ ಒಂದು ಎಸೆನ್ಸನ್ನು ತೊಗೊಂಡು ಒಂದು ಆರ್ಟಿಕಲ್ ಫಾರ್ಮೇಷನ್ ಮಾಡಿ ಒಂದು ಪುಸ್ತಕವನ್ನು ತಯಾರು ಮಾಡಿದ್ದಾರೆ. ಸೊ ನೋ ಡೆತ್ ಅಂದರೆ ಮರಣ ಅನ್ನೋದ್ರ ಬಗ್ಗೆ ನಾವು ಈ ಪುಸ್ತಕದಲ್ಲಿರುವಂಥ ಕಂಟೆಂಟು ಸ್ವಲ್ಪ ಬ್ರೀಫಾಗಿ ತಿಳ್ಕೊಳ್ಳೋಣ. ಸೊ ನಮ್ಮೆಲ್ಲರಿಗೂ ಗೊತ್ತು, ಮರಣ ಅಂತ ಹೇಳಿದ್ರೆ ಎಲ್ಲರಿಗೂ ಭಯ. ಸೊ ಮರಣ ಅಥವಾ ಡೆತ್ ಅಂತ ಕೇಳಿದಾಗ ನಮ್ಮ ಮೊದಲನೇ ಭಾವನೆ ಏನಂತ ಹೇಳಿದ್ರೆ ಅದು ಭಯ. ಸೊ ಮೊದಲಿಗೆ ನಾವು ತಿಳ್ಕೊಬೇಕಾಗಿರೋದು ಏನಂತ ಹೇಳಿದ್ರೆ, ಭಯ ಯಾವುದರಿಂದ ಬರುತ್ತೆ, ಭಯ ಯಾವಾಗ ಬರುತ್ತೆ. ಸೊ ಉದಾಹರಣೆ ಹೇಳಬೇಕಂತ ಹೇಳಿದ್ರೆ, ಈಗ ನಾವು ಎಕ್ಸಾಮ್ ಬರೀಲಿಕ್ಕೆ ಹೋಗ್ತೀವಿ, ಹೌದಾ? ಸೊ ಎವ್ರಿ ಡೇ ಸ್ಕೂಲ್ಗೆ ಹೋಗ್ತೀವಿ, ಬಟ್ ಎಕ್ಸಾಮ್ಗೋಸ್ಕರ ಪರ್ಟಿಕ್ಯುಲರ್ ಡೇ ನಾವು ಹೋಗ್ತೀವಿ. ಸೊ ಎಕ್ಸಾಮಿನೇಷನ್ ಹಾಲಲ್ಲಿ ಕೂತ್ಕೊಂಡಾಗ ಒಂದು ಸ್ಟೂಡೆಂಟ್ಗೆ ಫಸ್ಟ್ ಎಮೋಷನ್ ಏನಿರುತ್ತೆ ಎಕ್ಸಾಮ್ ಅಂತ ಹೇಳಿದಾಗ, ಎಕ್ಸಾಮಿನೇಷನ್ ಫಿಯರ್, ಅಂದರೆ ಎಕ್ಸಾಮ್ ಫಿಯರ್ ಇರುತ್ತೆ. ಯಾಕೆ ಆ ಫಿಯರ್ ಬಂತು? ಯಾಕೆ ಅಂತ ಹೇಳಿದ್ರೆ, ಕ್ವಶನ್ ಪೇಪರಲ್ಲಿ ಏನಿದೆ, ಕ್ವಶನ್ ಪೇಪರಲ್ಲಿ ಏನು ಬರುತ್ತೆ ಅನ್ನೋದು ಅವರಿಗೆ ಆ ಮಾಹಿತಿ ಇಲ್ಲ. ಸಿಲೆಬಸ್ ಓಕೆ, ಕ್ವಶನ್ ಪೇಪರಲ್ಲಿ 3 ಅವರ್ಸಲ್ಲಿ 100 ಮಾರ್ಕ್ಸ್ಗೆ ಯಾವ ರೀತಿಯಾದ ಪ್ರಶ್ನೆಗಳು ಬರುತ್ತೆ ಅನ್ನೋ ಮಾಹಿತಿ ಅವರಿಗೆ ಇಲ್ಲ. ಆದ್ದರಿಂದ ಅವ್ರಿಗೆ ಭಯ ಆಗುತ್ತೆ. ಸೊ ಭಯ ಅನ್ನೋದು ಯಾವಾಗ ಬರುತ್ತೆ? ಫಿಯರ್ ಆಫ್ ಅನ್ನೋನ್. ಯಾವುದರ ವಿಷಯದ ಬಗ್ಗೆ ನಮಗೆ ಮಾಹಿತಿ ಇಲ್ಲವೋ, ಜ್ಞಾನ ಇಲ್ಲವೋ ಅದ್ರ ಬಗ್ಗೆ ನಮಗೆ ಭಯ ಹುಟ್ಟುತ್ತೆ. ಸೊ ಫಿಯರ್ ಆಫ್ ಅನ್ನೋನ್ ಥಿಂಗ್ಸ್, ಯಾವುದ್ರ ಬಗ್ಗೆ ನಮಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಇಲ್ಲದೇ ಇರೋ ವಿಷಯದ ಬಗ್ಗೆ ನಮಗೆ ಭಯ ಅನ್ನೋದಿರುತ್ತೆ. ಸೊ ಕ್ವಶನ್ ಪೇಪರ್ ಒಂದು ಸಿಂಪಲ್ ಎಕ್ಸಾಂಪಲ್, ಅರ್ಥ ಆಗಲಿ ಅಂತ. ಸೊ ಅದೇ ರೀತಿ ಮರಣ ಅನ್ನೋದ್ರ ಬಗ್ಗೆ ನಮಗೆ ನಂಬಿಕೆಗಳು, ಊಹಾಪೋಹಗಳು ಇದೆ ಹೊರತು ಅದ್ರ ಬಗ್ಗೆ ನಮಗೆ ಸತ್ಯವಾದ ಮಾಹಿತಿ, ನಿಜವಾದ ಮಾಹಿತಿ ನಮಗೆ ಅದ್ರ ಬಗ್ಗೆ ಯಾವುದೇ ವಿಷಯ ಗೊತ್ತಿಲ್ಲದೆ ಇರೋ ಕಾರಣ ನಾವು ಮರಣ ಅಂತ ಹೇಳಿದಾಗ ಭಯ ಬೀಳ್ತೀವಿ. ಸೊ ಆದ್ದರಿಂದ ಯಾವಾಗ ನಾವು ಮರಣದ ಬಗ್ಗೆ ಮಾಹಿತಿಯನ್ನು ತಿಳ್ಕೊತೀವೋ, ಆಟೋಮೆಟಿಕ್ಕಾಗಿ ನಮಗೆ ಫಿಯರ್ ಆಫ್ ಡೆತ್ ಅಂದರೆ ಮರಣದ ಒಂದು ಭಯ ಭೀತಿ ಏನಿದೆ ನಮಗೆ ಸಂಪೂರ್ಣ ಹೋಗುತ್ತೆ. ಸೊ ಆದ್ದರಿಂದನೇ ನೀವು ಧ್ಯಾನ ಮಾಡೋರಾಗಲಿ, ಆತ್ಮಜ್ಞಾನಿಗಳಾಗಲಿ ಅಥವಾ ಗುರುಗಳಾಗಲಿ, ಧ್ಯಾನ ಸಾಧನೆ ಮಾಡಿ ಗುರುಗಳಾಗಿರೋಂಥವ್ರ ಬಗ್ಗೆ ಆಗಲಿ ನೀವು ಕೇಳಿದಾಗ ಅವ್ರಿಗೆ ಯಾವುದೇ ರೀತಿಯಾದಂತಹ ಮರಣದ ಬಗ್ಗೆ ಭಯ ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಮರಣ ನಂತರದ ಜೀವನ ಹೇಗೆ ಇರುತ್ತೆ ಅನ್ನೋ ಸಂಪೂರ್ಣ ಮಾಹಿತಿ ಅವರಿಗೆ ಅಲ್ಲಿ ಇರುತ್ತೆ. ಸೊ ಆದ್ದರಿಂದ ನೆಕ್ಸ್ಟು ಮರಣದ ಬಗ್ಗೆ ಭಯ ಯಾತಕ್ಕೆ ಹುಟ್ಟುತ್ತೆ? ಸೊ ಒಂದು ಮರಣದ ಹತ್ತಿರ ಹೋದಾಗ ಆ ಒಂದು ಸಮಯದಲ್ಲಿ ಆ ಒಬ್ಬ ವ್ಯಕ್ತಿ ಏನು ಯೋಚನೆ ಮಾಡ್ತಾನೆ, ಅವನಲ್ಲಿ ಬರುವಂಥ ಭಯಗಳಿಗೆ ಕಾರಣ ಏನು? ಸೊ ಸಂಸಾರ, ಹಣ, ಆಸ್ತಿ, ಅಧಿಕಾರ, ಹೌದಾ, ದೇಹದ ಮೇಲೆ ಮೋಹ. ಸೊ ಇವೆಲ್ಲ ಇದ್ದಾಗ, ಅಂದರೆ ನಾನು ದೇಹ ಅಂತ ಯಾರು ನಂಬಿಕೆಯನ್ನು ಇಟ್ಟಿರ್ತಾರೋ ಅವರಿಗೆ ನನ್ನ ದೇಹವನ್ನು ಬಿಟ್ಟು ಹೋಗಬೇಕಲ್ಲ ಅನ್ನೋ ಭಯ. ಅಂದರೆ ಇವೆಲ್ಲವನ್ನು ನಾವು ಅಟ್ಯಾಚ್ಮೆಂಟ್ಸ್ ಅಂತ ಹೇಳ್ತೀವಿ. ಯಾವಾಗ ಒಬ್ಬ ವ್ಯಕ್ತಿಗೆ ತನ್ನ ಸುತ್ತಮುತ್ತಲಿನ ಭೌತಿಕ ಜೀವನದಲ್ಲಿ ಇರುವಂಥ ಭೌತಿಕ ವಸ್ತುಗಳೇನಿದೆ ಅದ್ರ ಮೇಲೆ ಅವನಿಗೆ ಯಾವಾಗ ಅಟ್ಯಾಚ್ಮೆಂಟ್ ಇರುತ್ತೋ ಅಲ್ಲಿ ಅವನಿಗೆ ಮರಣದ ಭಯ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ, ಅವೆಲ್ಲನೂ ನಾನು ಬಿಟ್ಟು ಹೋಗಬೇಕಲ್ಲ ಅನ್ನೋ ಒಂದು ವಿಷಯದಿಂದ. ಸೊ ಆದ್ದರಿಂದ ಮೊದಲಿಗೆ ನಾವು ಭಯ ಯಾತಕ್ಕೆ ಬರುತ್ತೆ ಅದ್ರ ಬಗ್ಗೆ ನಾವು ಫೋಕಸ್ ಮಾಡಿ ಅದನ್ನು ಕ್ಲಿಯರ್ ಮಾಡಿಕೊಂಡು ನೆಕ್ಸ್ಟು ನಾವು ಮರಣದ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮರಣ ಅಂತ ಹೇಳಿದಾಗ ನಮಗೆ ಮೊದಲು ಭಯ ಯಾತಕ್ಕೆ ಬಂದು ಅಟ್ಯಾಚ್ಮೆಂಟ್ಸ್. ಸೊ ಮೊದಲಿಗೆ ನಾವು ಧ್ಯಾನಿಗಳು, ಆತ್ಮಜ್ಞಾನಿಗಳು ಕಲಿಬೇಕಾಗಿರೋಂಥ ಸಿದ್ಧಾಂತ ಏನಂತ ಹೇಳಿದ್ರೆ, ಅಟ್ಯಾಚ್ಮೆಂಟ್ ಡಿಟ್ಯಾಚ್ಮೆಂಟ್ ಅಂತ ಹೇಳಿದ್ರೆ,
ಆ ಒಂದು ವಸ್ತು ನಿಮ್ಮ ಜೊತೆ ಇದ್ದರೆ ಸಂತೋಷ ಪಡೋದ್ರಲ್ಲಿ ತಪ್ಪಿಲ್ಲ. ಅದೇ ರೀತಿ ಆ ವಸ್ತು ನಿಮ್ಮ ಜೊತೆ ಇಲ್ಲ ಅಂತ ಹೇಳಿದ್ರೂ ದುಃಖ ಪಡೋ ಅವಶ್ಯಕತೆ ಇಲ್ಲ. ಯಾವಾಗ ನಮ್ಮ ಜೀವನದಲ್ಲಿ ಅಟ್ಯಾಚ್ಮೆಂಟ್ ಅನ್ನೋದಿರುತ್ತೋ ಅಲ್ಲಿ ಭಯ ಅನ್ನೋದು ಇರುತ್ತೆ ಸ್ನೇಹಿತರೆ. ಸೊ ಆದ್ದರಿಂದ ನಾವು ಫಸ್ಟು ಡಿಟ್ಯಾಚ್ಮೆಂಟ್ ಅನ್ನೋ ಒಂದು ಸಿದ್ಧಾಂತವನ್ನು ನಮ್ಮ ಜೀವನದಲ್ಲಿ ಪಾಲನೆ ಮಾಡಬೇಕಾಗುತ್ತೆ. ಸೊ ಅದನ್ನು ನಾವು ಯಾವಾಗ ಇಂಪ್ಲಿಮೆಂಟ್ ಮಾಡ್ಕೋತೀವೋ, ಅಳವಡಿಸ್ಕೊಳ್ತೀವೋ ಆ ಸಿದ್ಧಾಂತವನ್ನು, ಆವಾಗ ನಮಗೆ ಭಯದ ಒಂದು ಸಾವಿನ ಒಂದು ಭಯ ಅನ್ನೋದೇನಿದೆ ಅದು ಹೊರಟೋಗುತ್ತೆ. ಸೊ ನೆಕ್ಸ್ಟ್ ಏನಂತ ಹೇಳಿದ್ರೆ, ಮರಣದಲ್ಲಿ ನಾವು ಅನುಭವಿಸೋಂಥ ನೋವು ಏನಿದೆ ಅಂದರೆ ದೇಹದ ಪರವಾಗಿ ನೋವೇನಿದೆ, ಆ ನೋವನ್ನು ಅನುಭವಿಸ್ಬೇಕಲ್ಲ ಅನ್ನೋ ಒಂದು ಭಯ ಅನ್ನೋದು ಅದು ಅಂಡರ್ಸ್ಟ್ಯಾಂಡಬಲ್. ಬಟ್ ಏನಂತ ಹೇಳಿದ್ರೆ, ಆ್ಯಸ್ ಆನ್ ಡೆತ್ ಅನ್ನೋ ಒಂದು ಲಿಟ್ರಲ್ ವರ್ಡ್ ಬಗ್ಗೆ, ನಾವು ಒಂದು ಪದದ ಬಗ್ಗೆ ನಾವು ಏನು ಭಯವನ್ನು ಇಟ್ಕೋತೀವೋ ಅದು ನಾವು ಸಂಪೂರ್ಣವಾಗಿ ಅದನ್ನು ಕ್ಲಿಯರ್ ಮಾಡ್ಕೋಬಹುದು. ಹೇಗೆ ಅಂತ ಹೇಳಿದ್ರೆ, ಮೊದಲಿಗೆ ನಾನು ಈ ದೇಹವಲ್ಲ ಆತ್ಮ. ಸೊ ಮರಣ ಅಂತ ಅಂದರೆ ಏನು? ಒಂದು ಟ್ರಾನ್ಸಿಷನ್. ಸೊ ಪತ್ರಿ ಸರ್ ಈ ಬುಕ್ಕಲ್ಲಿ ಹೇಳಿದ್ದಾರೆ, ಇಟ್ ಈಸ್ ಎ ಟ್ರಾನ್ಸಿಷನ್ ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟ್ಗೆ. ಓಕೆ, ದೇಹವನ್ನು ತ್ಯಜಿಸಿ ಒಂದು ಆತ್ಮ ಪದಾರ್ಥ ಸೂಕ್ಷ್ಮ ಲೋಕಗಳಲ್ಲಿ ಅಥವಾ ಸೂಕ್ಷ್ಮ ಲೋಕದಲ್ಲಿ ಅಥವಾ ಆಸ್ಟ್ರಲ್ ವರ್ಲ್ಡ್ಸ್ ಅಂತ ಏನು ಹೇಳ್ತೀವಿ, ಅಲ್ಲಿ ಆ ಒಂದು ದೇಹ ಸೂಕ್ಷ್ಮ ಶರೀರವನ್ನು ತಾನು ತೊಡಸ್ಕೊಳ್ಳುತ್ತೆ. ಸೊ ಇಲ್ಲೇನಾಯಿತು, ಒಂದು ಟ್ರಾನ್ಸಿಷನ್ ಆಯಿತು. ಭೌತಿಕ ಲೋಕದಿಂದ ಭೌತಿಕ ಶರೀರವನ್ನು ಬಿಟ್ಟು ಸೂಕ್ಷ್ಮ ಲೋಕದಲ್ಲಿ ಸೂಕ್ಷ್ಮ ಶರೀರವನ್ನು ಧರಿಸೋದೇ ಡೆತ್. ಸೊ ಇಲ್ಲಿ ಯಾರಿಗೆ ಸಾವಾಯಿತು? ಆತ್ಮಕ್ಕೆ ಸಾವಾಯ್ತಾ? ಇಲ್ಲ, ಆತ್ಮಕ್ಕೆ ಯಾವುದೇ ರೀತಿಯಾದಂತಹ ಸಾವು ಆಗೋದಿಲ್ಲ. ಇಲ್ಲಿ ಸಾವು ಆಗೋದು ಶಾರೀರಿಕವಾಗಿ, ಅಂದರೆ ಭೌತಿಕ ಶರೀರವನ್ನು ನಾವು ಬಿಟ್ಟು ಹೊರಗೆ ಬರ್ತೀವಿ. ಯಾವಾಗ ಒಬ್ಬ ವ್ಯಕ್ತಿ ತನ್ನ ಭೌತಿಕ ಶರೀರವನ್ನು ತಾನೇ ಅಂತ ಅಂದ್ಕೊಂಡಾಗ, ನಾನು ಈ ದೇಹ, ಈ ಆತ್ಮ ಅಲ್ಲ, ನಾನು ಈ ದೇಹ ಅಂತ ಅರ್ಥ ಮಾಡ್ಕೊಂಡಿರೋವಂಥವ್ರು ತನ್ನ ದೇಹವನ್ನು ಬಿಟ್ಟು ಹೋಗಲಿಕ್ಕೆ ಭಯ ಪಡ್ತಾರೆ. ಇದನ್ನೇ ನಾವು ಫಿಯರ್ ಆಫ್ ಡೆತ್ ಅಂತ ಹೇಳ್ತೀವಿ. ಸೊ ಆದ್ದರಿಂದ ಮೊದಲಿಗೆ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾದ್ರೆ ಒಂದು ಡಿಟ್ಯಾಚ್ಮೆಂಟನ್ನು ಬೆಳೆಸ್ಕೋಬೇಕು. ಪ್ರಾಪಂಚಿಕ ಒಂದು ವಸ್ತುಗಳಿಂದ, ಸಂಬಂಧಗಳಿಂದ, ಇದೆಲ್ಲದರಿಂದ ನಾವು ಒಂದು ಡಿಟ್ಯಾಚ್ಮೆಂಟನ್ನು ಬೆಳೆಸ್ಕೋಬೇಕು. ಎರಡನೇದು ರಿಯಲೈಸೇಷನ್. ನೆಕ್ಸ್ಟ್ ಏನಂತ ಹೇಳಿದ್ರೆ, ನಾನು ಈ ದೇಹವಲ್ಲ, ನಾನು ಆತ್ಮ ಪದಾರ್ಥ. ಆತ್ಮ ಪದಾರ್ಥಕ್ಕೆ ಎಂದೆಂದಿಗೂ ಸಾವಿಲ್ಲ. ಸೊ ಆವಾಗ ನಮ್ಗೆ ಯಾವಾಗ ಡೆತ್ತನ್ನು ಅರ್ಥ ಮಾಡ್ಕೋತೀವೋ ಅದು ಶೋಕಾಚರಣೆ ಆಗೋದಿಲ್ಲ, ಅದು ಒಂದು ಸೆಲೆಬ್ರೇಷನ್ ಆಗುತ್ತೆ. ಸೊ ಓಶೋ ಕೂಡ ಹೇಳಿದ್ದಾರೆ, ಡೆತ್ ಈಸ್ ಎ ಸೆಲೆಬ್ರೇಷನ್. ಡೆತ್ತನ್ನು ಸೆಲೆಬ್ರೇಟ್ ಮಾಡಿ. ಇಲ್ಲಿ ದುಃಖ ಪಡುವಂಥ ಯಾವುದೇ ವಿಚಾರ ಇಲ್ಲ. ಒಬ್ಬ ವ್ಯಕ್ತಿ ಟ್ರಾನ್ಸಿಟ್ ಆಗ್ತಿದ್ದಾರೆ ಲೋವರ್ ಅರ್ತ್ ವೈವ್ ಫ್ರೀಕ್ವೆನ್ಸಿಯಿಂದ ಸೂಕ್ಷ್ಮ ಲೋಕಗಳು ಹೈಯರ್ ಫ್ರೀಕ್ವೆನ್ಸಿಗೆ ಅವರು ಟ್ರಾನ್ಸಿಟ್ ಆಗ್ತಿದ್ದಾರೆ. ಇಲ್ಲಿ ದುಃಖ ಪಡುವಂಥ ವಿಷಯ ಏನಿದೆ? ನಾವು ಹೇಗೆ ನಮ್ಮ ಆಚರಣೆಯಲ್ಲಿ, ನಮ್ಮ ಸಮಾಜದಲ್ಲಿ, ನಮ್ಮ ವ್ಯವಸ್ಥೆಯಲ್ಲಿ ಒಬ್ಬರು ಸತ್ತಾಗ ನಾವು ಸಣ್ಣ ವಯಸ್ಸಿನಿಂದ ಎಲ್ಲರೂ ಹೇಗೆ ಇರ್ತಾರೋ ಅದನ್ನೇ ನೋಡಿ ನಮ್ಮ ಸುಪ್ತ ಮನಸ್ಸಿನ, ಅಂದರೆ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಡೆತ್ ಬಗ್ಗೆ ಒಂದು ನಮ್ಮದೇ ಆದ ಒಂದು ಕಲ್ಪನೆಗಳನ್ನ ನಾವು ತುಳಿದಿಟ್ಬಿಟ್ಟಿದ್ದೀವಿ. ಸೊ ಆದ್ದರಿಂದ ಯಾರು ಸತ್ತರೆ ಶೋಕಾಚರಣೆ ಮಾಡಬೇಕು? ಖಂಡಿತವಾಗ್ಲೂ ಇಲ್ಲ ಸ್ನೇಹಿತರೆ. ಇಲ್ಲಿ ಆತ್ಮಕ್ಕೆ ಸಾವಿಲ್ಲ. ಆ ವ್ಯಕ್ತಿಯ ಆತ್ಮ ಭೂಮಿಯನ್ನು ಬಿಟ್ಟು ಬೇರೆ ಸೂಕ್ಷ್ಮ ಲೋಕಗಳಿಗೆ ಹೋಗ್ತಾ ಇದ್ದಾರೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ಈ ಒಂದು ಸತ್ಯವನ್ನು ನಾವು ಅರ್ಥ ಮಾಡಿಕೊಂಡಾಗ ನಮಗೆ ಯಾವುದೇ ರೀತಿಯಾದ ಶೋಕ ಇರೋದಿಲ್ಲ, ದುಃಖ ಇರೋದಿಲ್ಲ, ಭಯ ಇರೋದಿಲ್ಲ. ಇನ್ಫ್ಯಾಕ್ಟ್ ಈ ಎಲ್ಲ ಮಾಹಿತಿಯನ್ನು ತಿಳ್ಕೊಂಡಾಗ ನಾವು ಧ್ಯಾನಿಗಳು ಏನು ಮಾಡಬೇಕಂದ್ರೆ, ಆ ಪರ್ಸನನ್ನು ಕಾಂಟ್ಯಾಕ್ಟ್ ಮಾಡಬೇಕಂತ ಹೇಳಿದ್ರೆ, ಅವ್ರ ಜೊತೆ ನಾವು ಸಂಪರ್ಕ ಇಟ್ಕೋಬೇಕಂದ್ರೆ ಧ್ಯಾನದ ಮುಖಾಂತರ ನಾವು ಅವ್ರ ಜೊತೆ ಸಂಪರ್ಕವನ್ನು ಇಟ್ಕೋಬೇಕು. ಈಗ ಪ್ರತಿದಿನ ನಾವು ನಿದ್ದೆ ಮಾಡಬೇಕಾದ್ರೆ ಏನಾಗುತ್ತೆ, ನಮ್ಮ ಸೂಕ್ಷ್ಮ ಶರೀರ ನಮ್ಮ ಭೌತಿಕ ಶರೀರವನ್ನು ಬಿಟ್ಟು ಹೊರಗಡೆ ಬರುತ್ತೆ. ಅಂದರೆ ಎವ್ರಿ ಡೇ ನಾವು ಟೆಂಪರರಿ ಡೆತ್ತನ್ನು ಎಕ್ಸ್ಪೀರಿಯನ್ಸ್ ಮಾಡ್ತೀವಿ. ಎವ್ರಿ ಡೇ ನಾವು ಟೆಂಪರರಿ ಡೆತ್ತನ್ನು ಎಕ್ಸ್ಪೀರಿಯನ್ಸ್ ಮಾಡ್ತೀವಿ. ಅಂದರೆ ಪ್ರತಿದಿನ ನಿದ್ದೆ ಮಾಡಬೇಕಾದ್ರೆ ನಾವು ಶೋಕಾಚರಣೆ ಮಾಡ್ತೀವ, ದುಃಖ ಪಡ್ತೀವ, ಈಗ ಟೆಂಪ್ರರಿಯಾಗಿ ನಾನು ಸಾಯ್ತಿದ್ದೀನಿ ಅಂತ ಅಲ್ವಾ? ಸೊ ನಾವು ನಿದ್ದೆಯಲ್ಲಿ ನಮಗೆ ಯಾವುದೇ ರೀತಿಯಾದಂತಹ ಮೈಂಡ್ ಜೊತೆ ಅಥವಾ ಬಾಡಿ ಆಗಲಿ ಕನೆಕ್ಷನ್ ಇರೋದಿಲ್ಲ.
ಏಕೆಂದರೆ ಸೂಕ್ಷ್ಮ ಶರೀರ ಹೊರಗೆ ಬಂದಿರೋದ್ರಿಂದ ನಮ್ಮ ಕಾನ್ಷಿಯಸ್ ಮೈಂಡ್ ಅಂದರೆ ಜಾಗೃತ ಮನಸ್ಸು ಅಂತ ಏನು ಹೇಳ್ತೀವಿ ಅದ್ರ ಜೊತೆ ಯಾವುದೇ ರೀತಿಯಾದಂತಹ ಕನೆಕ್ಷನ್ ಇರೋದಿಲ್ಲ, ಬಾಡಿ ಮೈಂಡ್ ಜೊತೆ ಕನೆಕ್ಷನ್ ಇರೋದಿಲ್ಲ. ಸೊ ಸೂಕ್ಷ್ಮ ಶರೀರ ತನ್ನ ಒಂದು ಈ ಮೆಂಟಲ್ ಬಾಡಿ ಅಂತ ಏನು ಹೇಳ್ತಾರೆ, ಸೂಕ್ಷ್ಮ ಶರೀರ ಹೊರಗೆ ಬಂದು ತಾನು ಬೇರೆ ಲೋಕದಲ್ಲಿ ತಾನು ಬಂದಿರುವಂಥ ಲೋಕದಿಂದ ಏನು ಲೋಕಗಳಿದೆ ಆ ಒಂದು ವೈಬ್ರೇಟ್ರಿ ವರ್ಲ್ಡ್ಗೆ ಹೋಗಿ ಅಲ್ಲಿ ತಾನು ಬೇಕಾದ ಕೆಲಸಗಳನ್ನಾಗಲಿ ತನ್ನ ಬಾಡಿನ ರಿಜುವಿನೇಟ್ ಅಂದರೆ ರೀಚಾರ್ಜ್ ಮಾಡ್ಕೊಳ್ಳೋದಕ್ಕಾಗಲಿ ನಮ್ಮ ಸೂಕ್ಷ್ಮ ಶರೀರ ನಿದ್ದೆಯಲ್ಲಿ ಬಿಟ್ಟು ಹೋಗುತ್ತೆ. ಸೊ ಅದಕ್ಕೆ ನಾವು ದುಃಖ ಪಡ್ತಿದ್ದೀವ. ಸೊ ಸ್ಲೀಪ್ ಈಸ್ ಎ ಟೆಂಪರರಿ ಡೆತ್ ಅಂತ ಹೇಳ್ತಾರೆ ಪತ್ರಿ ಸರ್. ನಿದ್ದೆ ಕೂಡ ಒಂದು ಟೆಂಪರರಿ ಡೆತ್ ಅಂತ ಈ ಪುಸ್ತಕದಲ್ಲಿ ಅವ್ರು ಹೇಳಿದ್ದಾರೆ. ಸೊ ಆದ್ದರಿಂದ ಪರ್ಮನೆಂಟ್ ಡೆತ್ಗೂ ಟೆಂಪರರಿ ಡೆತ್ಗೂ ಡಿಫ್ರೆನ್ಸ್ ಏನಂತ ಹೇಳಿದ್ರೆ, ನಮ್ಮ ಸೂಕ್ಷ್ಮ ಶರೀರಕ್ಕೂ ನಮ್ಮ ಭೌತಿಕ ಶರೀರಕ್ಕೂ ಒಂದು ಕನೆಕ್ಷನ್ ಇದೆ, ಎನರ್ಜಿ ಕಾರ್ಡ್ ಕನೆಕ್ಷನ್. ಅದನ್ನು ನಾವು ಸಿಲ್ವರ್ ಕಾರ್ಡ್ ಅಂತ ಹೇಳ್ತೀವಿ. ಅದು ಎನರ್ಜಿ ಕನೆಕ್ಷನ್. ಆ ಎನರ್ಜಿ ಕನೆಕ್ಷನ್ನು ಇರೋವರೆಗೂ ಆ ಮನುಷ್ಯನು ಸ್ಲೀಪಲ್ಲಿ ಈಸ್ ಎ ಟೆಂಪರರಿಲಿ ಡೆಡ್. ಬಟ್ ಯಾವಾಗ ಆ ಸಿಲ್ವರ್ ಕಾರ್ಡ್ ಕಟ್ ಆಗುತ್ತೋ, ಅಂದರೆ ಆ ಎನರ್ಜಿ ಕಾರ್ಡ್ ಏನು ಕನೆಕ್ಷನ್ ಇದೆ ಅದು ಯಾವಾಗ ಕಟ್ ಆಗುತ್ತೋ ದಟ್ ಈಸ್ ಪರ್ಮನೆಂಟ್ ಡೆತ್. ಅಂದರೆ ಆ ಜನ್ಮಕ್ಕೆ ಆ ದೇಹಕ್ಕೆ ಇನ್ನು ಸಂಬಂಧ ಇಲ್ಲ ಆ ಸೂಕ್ಷ್ಮ ಶರೀರಕ್ಕೆ. ಸೊ ಸ್ಲೀಪ್ ಎಷ್ಟು ಸುಲಭವಾಗಿ ಮಲಗ್ತೀವಲ್ಲ, ಎಷ್ಟು ಸುಲಭವಾಗಿ ನಿದ್ದೆ ಮಾಡ್ತೀವಲ್ಲ, ಸೊ ಡೆತ್ ಅನ್ನೋದು, ಮರಣ ಅನ್ನೋದು ಕೂಡ ಅಷ್ಟೇ ಸಿಂಪಲ್ ಆಗಿರುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಸಾಕಷ್ಟು ಆತ್ಮ ಪಯಣ ಅಂದರೆ ಮರಣ ನಂತರ ಜೀವನದ ಬಗ್ಗೆ ನಾವು ಮಾಹಿತಿಯನ್ನು ಈ ಪುಸ್ತಕದಲ್ಲಿ ತಿಳ್ಕೊಬೋದು. ಇದರಲ್ಲಿ ಪತ್ರಿ ಸರ್ ಮತ್ತು ಯುಕ್ತೇಶ್ವರಗಿರಿ ಅಂದರೆ ಆಟೋಬಯೋಗ್ರಫಿ ಆಫ್ ಯೋಗಿಯಲ್ಲಿ ಒಂದು ಚಾಪ್ಟರಲ್ಲಿ ಯುಕ್ತೇಶ್ವರಗಿರಿಯವರು ಕೂಡ ಹಿರಣ್ಯ ಲೋಕ ಅಂತ ಹೇಳ್ಬಿಟ್ಟು ಒಂದು ಲೋಕದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವರು ಪರಮಹಂಸ ಯೋಗಾನಂದ ಅವರಿಗೆ ಹಿರಣ್ಯ ಲೋಕದ ಬಗ್ಗೆ ಮಾಹಿತಿಯನ್ನು ಕೊಡಬೇಕಾದ್ರೆ ಅವ್ರು ಹೇಳ್ತಾರೆ, ನೋಡು ಹಿರಣ್ಯ ಲೋಕದಲ್ಲಿ ಅದು ಒಂದು ಆಸ್ಟ್ರಲ್ ವರ್ಲ್ಡ್ ಅಂದರೆ ಸೂಕ್ಷ್ಮ ಲೋಕ. ಆ ಲೋಕ ಅಂದರೆ ಅದು ಉನ್ನತ ಲೋಕ, ಸೂಕ್ಷ್ಮ ಲೋಕಗಳಲ್ಲಿ ಒನ್ ಆಫ್ ದ ಉನ್ನತ ಲೋಕಗಳು ಹಿರಣ್ಯ ಲೋಕ. ಸೊ ಅವರೇನು ಹೇಳ್ತಾರೆ ಅಂತ ಹೇಳಿದ್ರೆ, ಈ ಲೋಕದಲ್ಲಿ ನಾನು ಇನ್ಚಾರ್ಜ್ ಆಗಿದ್ದೀನಿ. ಯುಕ್ತೇಶ್ವರಗಿರಿ ತುಂಬ ದೊಡ್ಡ ಜ್ಞಾನಿ, ಅವರು ಎನ್ಲೈಟನ್ ಮಾಸ್ಟರ್, ಜ್ಞಾನೋದಯ ಆಗಿರುವಂಥ ಒಬ್ಬ ವ್ಯಕ್ತಿ. ತಾನು ಹಿರಣ್ಯ ಲೋಕದ ವಾಸಿಗಳಿಗೆ ಅವರು ಗುರುಗಳಾಗಿ ಇನ್ಚಾರ್ಜ್ ಆಗಿ ಅಲ್ಲಿ ಕೆಲಸ ಮಾಡ್ತಿರ್ತಾರೆ. ನಾವು ಅನ್ಕೋತೀವಿ ಭೌತಿಕ ಜೀವನದಲ್ಲಿ ಮಾತ್ರ ಕರ್ಮಗಳಿದೆ ಅಂತ. ಅದೇ ರೀತಿ ನಿಮಗೆ ಫಿಸಿಕಲ್ ಲೈಫ್ ಕರ್ಮ ಅಥವಾ ಫಿಸಿಕಲ್ ಕರ್ಮ, ಆಸ್ಟ್ರಲ್ ಕರ್ಮ ಮತ್ತು ಕಾಸಲ್ ಕರ್ಮ ಅಂತ ಹೇಳ್ತೀವಿ. ಅಂದರೆ ಸೂಕ್ಷ್ಮ ಲೋಕದಲ್ಲಿ ಕೂಡ ಕರ್ಮಗಳು ಮಾಡ್ತೀವಿ. ಕಾಸಲ್ ವರ್ಲ್ಡ್ ಅಂದರೆ ಕಾರಣ ಲೋಕಗಳಲ್ಲಿ ಕೂಡ ನಾವು ಕರ್ಮಗಳು ನಮಗೆ ಇರುತ್ತೆ. ಯಾವಾಗ ಒಬ್ಬ ವ್ಯಕ್ತಿ ಜ್ಞಾನೋದಯ ಆಗುತ್ತೋ, ಸೊ ಯಾವಾಗ ಒಂದು ಆತ್ಮ ಪಯಣದಲ್ಲಿ ನಾವು ಇನ್ಫ್ಯಾಂಟ್ ಸೋಲಿಂದ ಓಲ್ಡ್ ಸೋಲ್ಗೆ ಹೋಗಿ ಓಲ್ಡ್ ಸೋಲಿಂದ ಯಾವಾಗ ನಾವು ಟ್ರಾನ್ಸೆಂಡ್ ಆಗ್ತೀವೋ, ಟ್ರಾನ್ಸೆಂಡೆಂಟಲ್ ಸೋಲ್ ಅಂತ ಪತ್ರಿ ಸರ್ ಹೇಳಿದ್ದಾರೆ. ಆ ಟ್ರಾನ್ಸೆಂಡೆಂಟಲ್ ಸೋಲ್ನ ನಾವು ಅರಿಹಂತ್ ಅಂತ ಹೇಳ್ತೀವಿ. ಸೊ ಅವರಿಗೆ ಭೂಮಿಯಲ್ಲಿ ಯಾವುದೇ ರೀತಿಯಾದಂತಹ ಕಾರ್ಮಿಕ್ ಬ್ಯಾಲೆನ್ಸ್ ಇಲ್ಲ. ಅಂದರೆ ಅವರು ಸಂಪೂರ್ಣ ಜ್ಞಾನವನ್ನು ಭೂಮಿಲಿ ಉನ್ನತ ಒಂದು PhD ಅಂತ ಏನು ಹೇಳ್ತೀವಿ ಆ ಲೆವೆಲಲ್ಲಿ ಅವರು ಆ ಭೂಮಿಯಲ್ಲಿ ಇರುವಂಥ ಜೀವನ ಪಾಠಗಳನ್ನ ಕಲಿತು ಅವ್ರನ್ನ ಅರಿಹಂತ್ ಅಂತ ಹೇಳ್ತೀವಿ. ಅವ್ರಿಗೆ ಇನ್ನು ಯಾವುದೇ ರೀತಿಯಾದಂತಹ ಅವಶ್ಯಕತೆ ಇಲ್ಲ ಭೂಮಿ ಮೇಲೆ ಜೀವನ ಮಾಡಲಿಕ್ಕೆ. ಅವರ ಆ ಸಿಲೆಬಸ್ನ ಕಂಪ್ಲೀಟ್ ಮಾಡಿದ್ದಾರೆ. ಯಾವಾಗ ಆ ಅರಿಹಂತ್ ಮತ್ತೆ ಜನಗಳ ಏಳಿಗೆಗೆ ಅಂದರೆ ಭೂಮಿಯಲ್ಲಿರುವಂಥ ಆತ್ಮಗಳ ಏಳಿಗೆಗಾಗಿ ಯಾವಾಗ ಅವರು ಭೂಮಿ ಮೇಲೆ ಜನ್ಮವನ್ನು ತಗೋತಾರೆ, ಅಂದರೆ ಅವ್ರಿಗೆ ಯಾವುದೇ ರೀತಿಯಾದ ಕರ್ಮದ ಬಂಧ ಇಲ್ಲ. ಬಟ್ ಏನಂದರೆ ಹೇಳ್ಕೊಡ್ಲಿಕ್ಕೆ 4 ಜನಕ್ಕೆ ಈ ಒಂದು ದಾರಿ ಇದೆ, ಆನಾಪಾನಸತಿ ಧ್ಯಾನ ಮಾಡಿ, ಶಾಕಾಹಾರ ಸೇವನೆಯನ್ನು ಮಾಡಿ, ಆಮೇಲೆ ನಾನ್ ವೈಲೆನ್ಸನ್ನು ಪ್ರಾಕ್ಟೀಸ್ ಮಾಡಿ ಅಂತ ಈ ರೀತಿಯಾದ ಸಿದ್ಧಾಂತಗಳನ್ನ ಹೇಳ್ಕೊಡ್ಲಿಕ್ಕೆ ಏನು ಬರ್ತಾರೆ ಜ್ಞಾನೋದಯ ಆಗಿರೋಂಥ ವ್ಯಕ್ತಿಗಳು, ಅವ್ರನ್ನ ನಾವು ಬೋಧಿಸತ್ವ ಅಂತ ಹೇಳ್ತೀವಿ. ಸೊ ಈ ಬೋಧಿಸತ್ವ ಆತ್ಮಗಳು ಇಲ್ಲಿಯ ಒಂದು ಗೈಡೆನ್ಸ್ ಅಂದರೆ ಭೂಮಿ ಮೇಲೆ ಗೈಡೆನ್ಸ್ ಕೊಡೋ ಅಂಥದ್ದು ಏನಿದೆ ಅದೆಲ್ಲ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟು ಅವರು ಹೈಯರ್ ವರ್ಲ್ಡ್, ಸುಪ್ರಾಕಾಸಲ್ ವರ್ಲ್ಡ್ಸ್ ಅಂದರೆ ಮಹಾಕಾರಣ ಲೋಕಗಳು ಅಂತ ಹೇಳ್ತೀವಿ. ಸುಪ್ರಾಕಾಸಲ್ ವರ್ಲ್ಡ್ಸ್ಗೆ ಹೋದ ನಂತರ ಅವರು ಪರಮಾತ್ಮಗಳಾಗ್ತಾರೆ. ಸೊ ಪರಮಾತ್ಮಗಳು ಅಂತ ಹೇಳಿದಾಗ ಅವರಿಗೆ ತಮ್ಮದೇ ಆದ ಸೃಷ್ಟಿಯನ್ನು ಮಾಡುವಂಥ ಸಾಮರ್ಥ್ಯ ಇರುತ್ತೆ. ಸೊ ಉದಾಹರಣೆ ಏನಂತ ಹೇಳಿದ್ರೆ ಗೌತಮ ಬುದ್ಧ, ಜೀಸಸ್ ಕ್ರೈಸ್ಟ್,
ಕೃಷ್ಣ ಪರಮಾತ್ಮ, ಶಿವ, ರಾಮ, ಇವರೆಲ್ಲರೂ ಪರಮಾತ್ಮಗಳು ಅಂತ ಹೇಳಿದಾಗ ಇವರು ಈ ಎಲ್ಲ ಸ್ಟೇಜನ್ನು ದಾಟಿ ಹೋಗಿದ್ದಾರೆ. ಇವರು ಇನ್ನು ಕ್ರಿಯೇಟಿವ್ ವರ್ಕ್ಸ್ ಅಂದರೆ ಯಾವ ಮಟ್ಟದಲ್ಲಿ ಅಂತ ಹೇಳಿದ್ರೆ ಕಾಸ್ಮೋಸಲ್ಲಿ ಒಂದು ಕ್ರಿಯೇಷನನ್ನು ಮಾಡಲಿಕ್ಕೆ ಸಾಮರ್ಥ್ಯ ಉಳ್ಳಂಥ ಆತ್ಮಗಳಿವು, ಅಷ್ಟು ಶಕ್ತಿ ಅವರಲ್ಲಿ ಇದೆ. ಸೊ ಕ್ರಿಯೇಷನ್ ಅಂತ ಹೇಳಿದಾಗ ಆ ಒಂದು ಆತ್ಮಕ್ಕೆ ಇನ್ನೊಂದು ಅರ್ತ್ ಪ್ಲ್ಯಾನೆಟನ್ನು ಕ್ರಿಯೇಟ್ ಮಾಡುವಂಥ ಸಾಮರ್ಥ್ಯ ಉಳ್ಳಂಥವ್ರು, ಅವರಿಗೆ ಎಷ್ಟೋ ಲೋಕಗಳನ್ನ ಸೃಷ್ಟಿ ಮಾಡುವಂಥ ಸಾಮರ್ಥ್ಯ ಉಳ್ಳಂಥವ್ರು, ಎಷ್ಟೋ ಆತ್ಮಗಳನ್ನ ಸೃಷ್ಟಿ ಮಾಡುವಂಥ ಸಾಮರ್ಥ್ಯ ಇರುವಂಥವ್ರು, ಇವ್ರನ್ನ ನಾವು ಪರಮಾತ್ಮಗಳು ಅಂತ ಹೇಳ್ತೀವಿ. ಒಂದು ಆತ್ಮದ ಒಂದು ಪಯಣದಲ್ಲಿ ಉನ್ನತ ಸ್ಥಿತಿ ಅಂತ ಹೇಳಿದ್ರೆ, ಅಂದರೆ ಒನ್ ಆಫ್ ದ ಹೈಯೆಸ್ಟ್ ಲೆವೆಲ್ ಆಫ್ ಲರ್ನಿಂಗ್ ಅಂತ ಹೇಳಿದ್ರೆ ಅವರು ಕ್ರಿಯೇಷನ್ನ ಮಾಡೋದು. ಓಕೆ, ಈಗ ನಾವೇನಾಗ್ತಂತೆ, ಒಂದು ಸಾರಿ ನಾನು ಹೇಳಿದೆ, ನಮ್ಮ ಆ್ಯಕ್ಚುಲಿ ಪತ್ರಿಸರಿ ಬುಕ್ಕಲ್ಲಿ ಹೇಳಿದರೆ 3 ಟೈಪ್ಸ್ ಆಫ್ ಡೆತ್: ಫಿಸಿಕಲ್ ಡೆತ್, ಆಸ್ಟ್ರಲ್ ಡೆತ್, ಕಾಸಲ್ ಡೆತ್. ಸೊ ನಾವು ಯಾವಾಗ ಅಹಂ ಬ್ರಹ್ಮಾಸ್ಮಿ ಅಂತ ಅರ್ಥ ಮಾಡ್ಕೋತಾರೋ, ಸರ್ವವೂ ನಾನೇ, ಎಲ್ಲವೂ ನಾನೇ ಅಂತ ಒಂದು ಜ್ಞಾನದ ಉದಯ ಆಗೋವರೆಗೂ ಒಬ್ಬ ವ್ಯಕ್ತಿ ಸತ್ತ ನಂತರ ಭೌತಿಕ ಶರೀರವನ್ನು ಬಿಟ್ಟು ಆ ಸೂಕ್ಷ್ಮ ಶರೀರವನ್ನು ಪಡ್ಕೊಂಡು ಸೂಕ್ಷ್ಮ ಲೋಕಗಳಲ್ಲಿ ವರ್ಕೌಟ್ ಮಾಡಿ ಮತ್ತೆ ಭೌತಿಕ ಶರೀರಕ್ಕೆ ಬಂದು ಮತ್ತೆ ಭೂಮಿ ಮೇಲೆ ಜನ್ಮ ತಗೊಂಡು ಮತ್ತೆ ಸತ್ತ ನಂತರ ಸೂಕ್ಷ್ಮ ಲೋಕಕ್ಕೆ ಹೋಗೋದು, ಇದು ಸೈಕಲ್ ನಡೀತಾ ಇರುತ್ತೆ. ಯಾವಾಗ ಭೂಮಿಯ ಪಾಠ ಕಂಪ್ಲೀಟ್ ಆಗುತ್ತೋ ಆವಾಗ ಅವರು ಕಾರಣ ಲೋಕಗಳಿಗೆ ಹೋಗ್ತಾರೆ, ಅಂದರೆ ಕಾಸಲ್ ವರ್ಲ್ಡ್ಸ್. ಅಂದರೆ ಇಲ್ಲಿ ಕೂಡ ಇವರು ಆಸ್ಟ್ರಲ್ ಕರ್ಮಾಸ್ ಕೂಡ ಅವ್ರು ಕ್ಲಿಯರ್ ಮಾಡಬೇಕು. ಅದರಲ್ಲಿ ಒಂದು ಲೋಕ ಹಿರಣ್ಯ ಲೋಕ, ಅಲ್ಲಿ ಯುಕ್ತೇಶ್ವರ ಗಿರಿಯವರು ಒಂದು ಇನ್ಚಾರ್ಜ್ ಆಗಿ ಕೆಲಸ ಮಾಡ್ತಿರ್ತಾರೆ. ಅಲ್ಲಿ ಆಸ್ಟ್ರಲ್ ಕರ್ಮನ ಕ್ಲಿಯರ್ ಮಾಡಿಕೊಂಡ ನಂತರ ಅವರು ಕಾಸಲ್ ವರ್ಲ್ಡ್ಸ್ಗೆ ಹೋಗ್ತಾರೆ. ಕಾಸಲ್ ವರ್ಲ್ಡ್ಸ್ಗೆ ಹೋದ್ಮೇಲೆ ಅಲ್ಲಿಯ ಕಾಸಲ್ ಕರ್ಮನ ಕ್ಲಿಯರ್ ಮಾಡಿದ್ಮೇಲೆ ಅಲ್ಲಿ ಕಾಸಲ್ ಡೆತ್ ಆಗುತ್ತೆ. ಕಾಸಲ್ ಡೆತ್ ಆದ ನಂತರ ಸುಪ್ರಾ ಕಾಸಲ್ ವರ್ಲ್ಡ್ಸ್ ಅಂದರೆ ಮಹಾಕಾರಣ ಲೋಕಗಳಿಗೆ ಅವರು ಹೋಗ್ತಾರೆ. ಇದನ್ನೇ ಪತ್ರಿಸರು ಸತ್ಯಲೋಕ ಅಂತ ಹೇಳಿದರು. ಈ ಸತ್ಯಲೋಕಕ್ಕೆ ಹೋದ ನಂತರ ನಮಗೆ ಸಂಪೂರ್ಣ ಜ್ಞಾನವನ್ನು ಪಡ್ಕೊಂಡಿರ್ತೀವಿ. ಇನ್ನು ನಾವು ಸೃಷ್ಟಿಯ ಕ್ರಿಯೆಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊತೀವಿ, ಸೃಷ್ಟಿಯ ಕ್ರಿಯೆ. ಸೊ ಯಾವಾಗ ಪರಮಾತ್ಮ ಆಗ್ತಾರೋ ತಾನು ಇನ್ನೊಂದು ಆತ್ಮವನ್ನು ಸೃಷ್ಟಿ ಮಾಡುವಂಥ ಸಾಮರ್ಥ್ಯ ಅವ್ರಿಗೆ ಇರುತ್ತೆ. ಸೊ ಒಂದು ಆತ್ಮವನ್ನು ಸೃಷ್ಟಿ ಮಾಡಿ, ಅಂದರೆ ಮಹಾಕಾರಣ ಲೋಕದಲ್ಲಿ ಸುಪ್ರಾಕಾಸಲ್ ವರ್ಲ್ಡ್ಸ್ ಅಂತ ಏನು ಹೇಳ್ತೀವಿ, ಅಲ್ಲಿ ಆ ಒಂದು ಲೋಕಕ್ಕೆ ಸೇರಿದ ಮೇಲೆ ಅವ್ರಿಗೆ ಇನ್ನು ಕಾಸಲ್ ಬಾಡಿ ಅಥವಾ ಆಸ್ಟ್ರಲ್ ಬಾಡಿ ಅಥವಾ ಫಿಸಿಕಲ್ ಬಾಡಿ ಅವಶ್ಯಕತೆ ಅವ್ರಿಗಿಲ್ಲ, ಅವರದನ್ನು ದಾಟಿ ಹೋಗಿದ್ದಾರೆ. ಅಲ್ಲಿ ಅವರು ಒಂದು ಆತ್ಮವನ್ನು ಕ್ರಿಯೇಟ್ ಮಾಡೋ ಸಾಮರ್ಥ್ಯ ನೋಡಿ, ಕ್ರಿಯೇಷನ್ ವರ್ಕ್ ಪ್ರೋಸೆಸ್ಸಲ್ಲಿ ಅವರು ಇನ್ವಾಲ್ವ್ ಆಗಿದ್ದಾರೆ. ಅಲ್ಲಿ ಒಂದು ಆತ್ಮವನ್ನು ಕ್ರಿಯೇಟ್ ಮಾಡಿ ಕಾಸಲ್ ವರ್ಲ್ಡ್ಗೆ ಕಳಿಸ್ತಾರೆ. ಅಲ್ಲಿ ಆತ್ಮ ತನ್ನ ಒಂದು ಎಕ್ಸ್ಟೆನ್ಷನ್ ಅಂತ ತನ್ನ ಅಂಶಗಳನ್ನ ಬಿಟ್ಟು ಡಿಫ್ರೆಂಟ್ ಸೂಕ್ಷ್ಮ ಲೋಕಗಳಲ್ಲಿ, ಭೌತಿಕ ಲೋಕಗಳಲ್ಲಾಗಲಿ, ಭೂಮಿ ಮೇಲಾಗಲಿ ತಮ್ಮ ಎಕ್ಸ್ಟೆನ್ಷನ್ ಅಂದರೆ ಅಂಶಗಳನ್ನ ಕಳಿಸ್ತಾ ಹೋಗುತ್ತೆ. ಆ ಅಂಶಗಳು ಮತ್ತೆ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಇನ್ಫ್ಯಾಂಟ್ ಸೋಲ್, ಬೇಬಿ ಸೋಲ್, ಯಂಗ್ ಸೋಲ್, ಮೆಚೂರ್ ಸೋಲ್, ಓಲ್ಡ್ ಸೋಲ್, ಮತ್ತು ಟ್ರಾನ್ಸೆಂಡೆಂಟಲ್ ಸೋಲ್, ಮತ್ತು ಅರಿಹಂತ್, ಮತ್ತು ಬೋಧಿಸತ್ವ, ಮತ್ತು ಪರಮಾತ್ಮ. ಇದು ಕಂಟಿನ್ಯೂಸ್ ಪ್ರೋಸೆಸ್. ಆ ಒಂದು ಕಾಸಲ್ ಬಾಡಿಯಿಂದ ಅಂದರೆ ಆ ಒಂದು ಆತ್ಮ ಕಾಸಲ್ ವರ್ಲ್ಡಿಂದ ತನ್ನ ಒಂದು ಎಕ್ಸ್ಟೆನ್ಷನ್ ಅಂದರೆ ಅಂಶವನ್ನು ಬಿಟ್ಟು ತಾನು ಪಾಠವನ್ನೆಲ್ಲ ಕಲಿತ ನಂತರ ಮತ್ತೆ ಫಿಸಿಕಲ್ ಡೆತ್, ಆಸ್ಟ್ರಲ್ ಡೆತ್, ಕಾಸಲ್ ಡೆತ್ ಮತ್ತು ಪರಮಾತ್ಮ ಸುಪ್ರಾ ಕಾಸಲ್ ವರ್ಲ್ಡಲ್ಲಿ ಹೋಗಿ. ಸೊ ಇದು ಒಂದು ಲಾಂಗ್ ಪ್ರೋಸೆಸ್. ಇದು ಆ್ಯಕ್ಚುಲಿ ಈ ಪ್ರೋಸೆಸ್ಸನ್ನು ನಾವು ತಿಳ್ಕೋಬೇಕು. ಯಾವಾಗ ಒಂದು ಪ್ರೋಸೆಸ್ಸನ್ನು ತಿಳ್ಕೊತೀವೋ ಅದರ ಬಗ್ಗೆ ನಮಗೆ ಭಯ ಅನ್ನೋದು ಹೊರಟೋಗುತ್ತೆ. ನಮ್ಮೆಲ್ಲರಿಗೂ ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ಎಷ್ಟು ಮಟ್ಟಿಗೆ ಮಾಹಿತಿ ಇತ್ತು ಇದ್ರ ಬಗ್ಗೆ. ಒಬ್ಬ ಮನುಷ್ಯ ಮರಣ ಹೊತ್ತ ನಂತರ ಮುಗೀತು, ಅವನೆಲ್ಲಿ ಹೋಗ್ತಾನೆ ಗೊತ್ತಿಲ್ಲ, ಏನು ಮಾಡ್ತಾನೆ ಗೊತ್ತಿಲ್ಲ, ಬರ್ತಾನ ಗೊತ್ತಿಲ್ಲ, ಬರಲ್ವಾ ಗೊತ್ತಿಲ್ಲ. ಅದಕ್ಕೊಂದು ಸ್ವರ್ಗ ನರಕ ಅಂತ ಒಂದು ಟ್ಯಾಗನ್ನು ಕೊಟ್ಟು ಸ್ವರ್ಗಲೋಕ ನರಕಲೋಕ ಅಂತ ಹೇಳಿ, ಇವೆಲ್ಲ ಸ್ವರ್ಗ ನರಕ ಅಂತ ಯಾವುದೂ ಇಲ್ಲ. ಇದೆಲ್ಲ ನಮ್ಮ ಮನಸ್ಥಿತಿ, ಮೆಂಟಲ್ ಸ್ಟೇಟ್. ಯಾಕೆ ಅಂತ ಹೇಳಿದ್ರೆ ಆಸ್ಟ್ರಲ್ ಬಾಡಿ ಅಥವಾ ಸೂಕ್ಷ್ಮ ಶರೀರ ಅಂತ ಹೇಳಿದ್ರೆ ಇಟ್ ಈಸ್ ಎ ಮೆಂಟಲ್ ಬಾಡಿ. ಮೆಂಟಲ್ ಬಾಡಿ ಏನಂತ ಹೇಳಿದ್ರೆ ನಾವೇನು ಭೂಮಿ ಮೇಲೆ ಇದ್ದಾಗ ನಾವೇನಾದರೆ ನಾವು ಒಂದು ಬಿಲೀಫ್ ಸಿಸ್ಟಮನ್ನು, ಐಡಿಯಾಲಜೀಸನ್ನು ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ, ಅದನ್ನೇ ನಾವು ಸೂಕ್ಷ್ಮ ಲೋಕಗಳಲ್ಲಿ ಎಕ್ಸಿಕ್ಯೂಟ್ ಮಾಡ್ತೀವಿ.
ಯಾರಿಗೆ ಸ್ವರ್ಗ ನರಕ ಅಂತ ಊಹಿಸ್ಕೊಂಡಿರ್ತಾರೋ, ಈಗ ಸಾಕಷ್ಟು ಅಪರಾಧಗಳನ್ನ ಮಾಡಿ ಮನೇಲಿ ತಾನು ಗಿಲ್ಟಲ್ಲಿ ಕೊರಗ್ತಾ ನಾನು ಇನ್ನು ನರಕಕ್ಕೆ ಹೋಗ್ತೀನಿ ಅಂತ ತಾನೇ ಒಂದು ಊಹೆಯನ್ನು ಮಾಡಿಕೊಂಡಾಗ ಮರಣದ ನಂತರ ಆ ವ್ಯಕ್ತಿ ತಾನೇ ಇಮ್ಯಾಜಿನೇಷನಲ್ಲಿ ತನ್ನದೇ ಆದ ಒಂದು ನರಕ ಲೋಕವನ್ನು ಸೃಷ್ಟಿ ಮಾಡಿಕೊಂಡು ಅಲ್ಲಿ ನರಕದ ಯಾತನೆಯನ್ನು ಅನುಭವಿಸ್ತಿರ್ತಾರೆ. ಇದು ಎಷ್ಟು ಮಟ್ಟಿಗೆ ಸರಿ, ಇದು ಎಷ್ಟು ಮಟ್ಟಿಗೆ ಮೂರ್ಖತನ? ಸೊ ಸ್ವರ್ಗ ನರಕ ಅನ್ನೋದು ಇಲ್ಲವೇ ಇಲ್ಲ. ಇವೆಲ್ಲ ನಮ್ಮ ಮನಸ್ಥಿತಿ. ನಾವು ಸ್ವರ್ಗ ನರಕ ಇದೆ ಅಂತ ನಂಬಿದ್ರೆ ಸಾವಿನ ನಂತರ ಅದನ್ನೇ ನಾವು ಸೃಷ್ಟಿ ಮಾಡ್ಕೋತೀವಿ. ಸ್ವರ್ಗ ನರಕ ಏನೂ ಇಲ್ಲ, ನನ್ನ ಜೀವನದಲ್ಲಿ ಯಾವುದೇ ರೀತಿಯಾದಂಥ ಗಿಲ್ಟ್ ಫೀಲ್ ಇಲ್ಲ. ಮನುಷ್ಯನ ಮೇಲೆ ತಪ್ಪುಗಳು ಮಾಡ್ತಾನೆ, ಸರಿನೂ ಮಾಡ್ತಾನೆ, ಆದರೆ ಅಜ್ಞಾನದಿಂದ ನಡೆದಿರೋವಂಥ ತಪ್ಪು, ಆ ತಪ್ಪಿಂದ ನಾನು ಪಾಠವನ್ನು ಕಲಿತೀನಿ, ಮತ್ತೆ ಆ ತಪ್ಪನ್ನು ಮಾಡೋದಿಲ್ಲ ಅಂತ ಒಂದು ಪಾಸಿಟಿವ್ ಆ್ಯಟಿಟ್ಯೂಡ್ ಇಟ್ಕೊಂಡು ಜೀವನದಲ್ಲಿ ಮುಂದೆ ಹೋದ ನಂತರ ಆ ವ್ಯಕ್ತಿಗೆ ನರಕ ಯಾತನೆ ಅವಶ್ಯಕತೆ ಇಲ್ಲ. ಸೊ ಅನವಶ್ಯಕವಾಗಿ ನಾವು ಸಫರ್ ಮಾಡ್ತೀವಿ. ಸೊ ಆದ್ದರಿಂದ ಇಲ್ಲಿ ಈ ಒಂದು ಪಾಯಿಂಟಲ್ಲಿ ನಮಗೆ ಆತ್ಮಜ್ಞಾನದ ಅವಶ್ಯಕತೆ ಬಹಳ ಇದೆ. ಮರಣ ನಂತರ ಜೀವನ ಗೊತ್ತಿಲ್ಲದೆ ಇರೋದ್ರಿಂದ ಸಾಕಷ್ಟು ಆತ್ಮಗಳು ಸಾವಿನ ನಂತರ ಪ್ರೋಸೆಸ್ ಗೊತ್ತಿಲ್ಲದೆ ಇರೋದ್ರಿಂದ ಆ ದೇಹವನ್ನು ಬಿಟ್ಟು ಆತ್ಮ ಹೊರಗೆ ಬಂದಾಗ ತಾನು ಬದುಕಿದ್ದಿನ ಸತ್ತಿದ್ದಿನ ದೇಹದಲ್ಲಿ ಇಲ್ಲವ ಅಂತ ಅರ್ಥ ಮಾಡ್ಕೊಳ್ಳೋ ಸಾಮರ್ಥ್ಯ ಕೂಡ ಇವತ್ತಿನ ವ್ಯಕ್ತಿಗಳಿಗೆ ಇಲ್ಲ. ಒಂದು ವೇಳೆ ಗೊತ್ತಾದ್ರೂ ಕರೆದ ನಂತರ ಮೇಲಿನ ಲೋಕದಿಂದ ಮಾಸ್ಟರ್ಸ್ ಅಥವಾ ಏಂಜಲ್ಸ್ ಅಂತ ಏನು ಹೇಳ್ತೇವೆ ಅವ್ರು ಬಂದು ಕರ್ಕೊಂಡು ಹೋಗ್ತಾರೆ, ಬಾ ನಿನ್ನ ಸಮಯ ಬಂತು ಹೋಗೋಣ ಅಂತ. ಸೊ ಅದನ್ನು ಕೂಡ ರೆಸಿಸ್ಟ್ ಮಾಡ್ತಾರೆ, ಯಾಕೆಂದರೆ ಮರಣ ನಂತರ ಜೀವನದ ಬಗ್ಗೆ ಮಾಹಿತಿ ಇಲ್ಲ. ಈ ಆತ್ಮಗಳೇ ಪ್ರೇತಾತ್ಮಗಳಾಗಿ ಈ ಲೋಕದಲ್ಲೂ ಇರದೆ ಪರಲೋಕಕ್ಕೂ ಹೋಗೋಕ್ಕಾಗದೆ ಅಲ್ಲೇ ಮಧ್ಯದಲ್ಲಿ ಅವರು ಸಿಲುಕಿಕೊಂಡು ವರ್ಷಾನುಗಟ್ಟಲೆ ಪ್ರೇತಾತ್ಮಗಳಾಗಿ ತಿರುಗಾಡ್ತಿರ್ತಾರೆ. ಅವ್ರು ಯಾರಿಗೆ ತೊಂದರೆ ಮಾಡುವಂಥ ಉದ್ದೇಶ ಇರೋದಿಲ್ಲ, ಏನೂ ಇಲ್ಲ, ಆದರೆ ಅವ್ರಿಗೆ ಮಾಹಿತಿ ಇಲ್ಲ. ಅವರು ಒಂದು ಶಾಕಲ್ಲಿರ್ತಾರೆ, ಎಲ್ಲಿ ಹೋಗ್ಬೇಕು ಅನ್ನೋದು ಗೊತ್ತಿರೋದಿಲ್ಲ. ಏನಾರ ಹೇಳಿದ್ರೆ ಆಕ್ಸೆಪ್ಟ್ ಮಾಡ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಕೂಡ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಮರಣ ನಂತರ ಜೀವನದ ಬಗ್ಗೆ ಮಾಹಿತಿ ಇಲ್ಲ. ಈಗ ಒಬ್ಬ ವ್ಯಕ್ತಿಯನ್ನು ಕರ್ಕೊಂಡೋಗಿ ಫುಟ್ಬಾಲ್ ಗ್ರೌಂಡಲ್ಲಿ ಇಳಿಸ್ಬಿಟ್ಟು ಫುಟ್ಬಾಲ್ ಆಡೋ, ಅವನಿಗೆ ರೂಲ್ಸ್ ಗೊತ್ತಿಲ್ಲ, ರೆಗ್ಯುಲೇಷನ್ಸ್ ಗೊತ್ತಿಲ್ಲ, ಟ್ರೈನಿಂಗ್ ಇಲ್ಲ, ಏನು ಮಾಹಿತಿನೇ ಇಲ್ಲ ಫುಟ್ಬಾಲ್ ಬಗ್ಗೆ. ಅವನ ಫುಟ್ಬಾಲ್ ಕೋರ್ಟಲ್ಲಿ ಇಳಿಸ್ಬಿಟ್ಟು ನೀನು ಫುಟ್ಬಾಲ್ ಆಡೋಂದ್ರೆ ಆಡಲಿಕ್ಕೆ ಸಾಧ್ಯ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಹೇಗೆ ಸಾಧ್ಯ? ಏನು ಅವ್ರ ಐಡಿಯಾನೇ ಇಲ್ಲ ಆ ಗೇಮ್ ಬಗ್ಗೆ. ಸೊ ಅದೇ ರೀತಿ ಮರಣ ನಂತರ ಜೀವನವನ್ನು ನಾವು ತಿಳ್ಕೊಂಡಿಲ್ಲ ಅಂದರೆ ಈಗ ನಂತರ ನಮಗೆ ಟ್ರಾನ್ಸಿಷನ್ ಅಂತ ಏನು ಹೇಳಿದೆ, ಭೌತಿಕ ಲೋಕದಿಂದ ಸೂಕ್ಷ್ಮ ಲೋಕಕ್ಕೆ ಒಂದು ಟ್ರಾನ್ಸಿಷನ್ ಏನಿದೆ ಅದು ಬಹಳ ಕಷ್ಟಕರವಾಗುತ್ತೆ ಸ್ನೇಹಿತರೆ. ಸೊ ಆದ್ದರಿಂದ ಮರಣ ನಂತರ ಜೀವನವನ್ನು ನಾವು ತಿಳ್ಕೋಬೇಕು. ಮತ್ತೆ ನಮ್ಮ ಮನೆಗೆ ಅಂತ ಹೇಳಿದ್ರೆ ಭೂಮಿ ಒಂದು ಪಾಠಶಾಲೆ. ಭೂಮಿಗೆ ಏನಕ್ಕೆ ಬರ್ತೀವಿ? ಕಲೀಲಿಕ್ಕೆ ಬರ್ತೀವಿ. ಕಲ್ತ ನಂತರ ಈಗ ಸ್ಕೂಲ್ ಮುಗಿದ್ಮೇಲೆ ನಾವು ಮನೆಗೆ ಹೋಗಲ್ವಾ? ಹೋಗಬೇಕು ಅಂತ ಹೇಳಿದ್ರೆ ಇನ್ನು ಮನೆಗೆ ಹೋಗಕ್ಕೆ ಹೇಳ್ತೀವ? ಮತ್ತೆ ಇಲ್ಲ, ಸ್ಕೂಲ್ ಮುಗೀತು, ಪಾಠ ಮುಗೀತು, ಮನೆಗೆ ಹೋಗ್ತೀನಿ. ಸೊ ಒಂದು ಆತ್ಮ ಕೂಡ ಅಷ್ಟೇ, ಭೂಮಿ ಮೇಲೆ ಒಂದು ಪಾಠವನ್ನು ಕಲೀಲಿಕ್ಕೆ ಅರ್ಥ ಈಸ್ ಎ ಸ್ಕೂಲ್ ಅಂತ ಹೇಳ್ತಾರೆ. ಆ ಸ್ಕೂಲಿಗೆ ಬರ್ತಾರೆ. ಆ ಸ್ಕೂಲ್ ಆದ ನಂತರ ಎಲ್ಲಿಗೆ ಹೋಗಬೇಕು? ಮತ್ತೆ ಮನೆಗೆ ಹೋಗಬೇಕು. ಮನೆಗೆ ಹೋಗೋಕ್ಕಾಗದೆ, ಮನೆಗೆ ದಾರಿ ಗೊತ್ತಿಲ್ಲದೆ ರೋಡಲ್ಲಿ ತಿರುಗಾಡ್ತಿದ್ರೆ ನಾವು ಮತ್ತೆ ಮನೆಗೆ ಹೋಗೋದು ಯಾವಾಗ? ನಾವು ಅಲ್ಲಿ ಮತ್ತೆ ಓದ್ಕೊಳ್ಳೋದು ಯಾವಾಗ? ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗೋದು ಯಾವಾಗ? ಮತ್ತೆ ಸ್ಕೂಲಿಗೆ ಬಂದು ಎಕ್ಸಾಮ್ ಬರೆಯೋದು ಯಾವಾಗ? ಅಂದರೆ ಯಾವುದೇ ರೀತಿಯಾದಂತಹ ಆತ್ಮಜ್ಞಾನ ಇಲ್ಲದೆ ನಾವು ಸಮಯವನ್ನು ವ್ಯರ್ಥ ಮಾಡ್ತಿದ್ದೀವಿ ಮರಣದ ನಂತರ ಕೂಡ. ಸೊ ಆದ್ರಿಂದನೇ ಒಬ್ಬ ವ್ಯಕ್ತಿ ಸಾಮಾನ್ಯವಾಗಿ ಎಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ತಿಳ್ಕೊಂಡಾಗ, ಅಂದರೆ 2 ಲಾ, ಪ್ರೈಮ್ ಲಾ ಆಫ್ ಇನ್ಕಾರ್ನೇಷನ್, ಅಂದರೆ ಜನ್ಮಾಂತರ ಅನ್ನೋದು ಭೂಮಿ ಮೇಲೆ ಇದೆ. ಇದನ್ನು ಪೀಟರ್ ರಿಷೆಲಿಯೋ ಬುಕ್ ಸೋಲ್ಸ್ ಜರ್ನಿ ಅನ್ನೋ ಬುಕ್ಕಲ್ಲಿ ನೀವು ನೋಡ್ಬೋದು. ಅದು ಕೂಡ ಆರ್ಟಿಕಲ್ ಇಲ್ಲಿ ಇದೆ. ಲಾ ಆಫ್ ಇನ್ಕಾರ್ನೇಷನ್ ಮತ್ತು ಲಾ ಆಫ್ ಕರ್ಮ, ಇವೆರಡು ಪ್ರೈಮ್ ಲಾಸ್ ಭೂಮಿ ಮೇಲೆ ನೀವು ಜೀವನ ಮಾಡ್ತೀರಂದರೆ ಭೂಮಿಯ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ತಿಳ್ಕೋಬೇಕು. ಸೊ ಈಗ ಕ್ರಿಕೆಟ್ ಆಡೋಕ್ಕೆ ಹೋದಾಗ ಲೆಗ್ ಬಿಫೋರ್ ದ ವಿಕೆಟ್ ಅಂದರೆ ಏನು, ಬೌಲ್ಡ್ ಅಂತ ಏನು, ನೋ ಬಾಲ್ ಅಂದರೆ ಏನು, ಬೌಂಡ್ರಿ ಅಂದರೆ ಏನು, ಸಿಕ್ಸ್ ಅಂದರೆ ಏನು, ರನ್ಔಟ್ ಅಂದರೆ ಏನು, ಸ್ಟಂಪ್ ಅಂದರೆ ಏನು, ರೂಲ್ಸ್ ರೆಗ್ಯುಲೇಷನ್ಸ್ನ ತಿಳ್ಕೋಬೇಕು. ಈಗ ಕ್ರಿಕೆಟ್ ಗೊತ್ತಿಲ್ಲದೇ ನಾವು ಹೋಗ್ಬಿಟ್ಟು ಕ್ರಿಕೆಟ್ ಆಡ್ಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಒಂದು ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡಬೇಕಂತ ಹೇಳಿದ್ರೆ ಎಷ್ಟು ಕಷ್ಟ ಇದೆ, ಎಷ್ಟು ಟ್ರೈನಿಂಗ್ ತೊಗೊಂಡು, ಎಷ್ಟು ಸ್ಕಿಲ್ ಇರಬೇಕು, ಎಷ್ಟು ತಿಳ್ಕೊಂಡಿರಬೇಕು. ಅದೇ ರೀತಿ ಭೂಮಿ ಮೇಲೆ ನಾವು ಒಂದು ಗೇಮನ್ನು ಆಡ್ಲಿಕ್ಕೆ ಬಂದಾಗ ಮೊದಲು ನಾವು ಭೂಮಿ ಮೇಲಿರುವಂಥ ರೂಲ್ಸ್ ರೆಗ್ಯುಲೇಷನ್ಸ್ನ ತಿಳ್ಕೋಬೇಕು.
ಆ ರೂಲ್ಸು ರೆಗ್ಯುಲೇಷನ್ಸ್ನ ತಿಳ್ಕೊಂಡ ನಂತರ ನಾವು ಗೇಮನ್ನು ಆಡಿದಾಗ ಆವಾಗ ನಾವು ಒಬ್ಬ ಬುದ್ಧನಾಗಿ ಗೇಮನ್ನು ಆಡ್ತೀವಿ, ಒಬ್ಬ ಕ್ರೈಸ್ತನಾಗಿ ಜೀಸಸ್ ಕ್ರೈಸ್ತಾಗಿ ಒಂದು ಗೇಮನ್ನು ಆಡ್ತೀವಿ, ಒಬ್ಬ ಕೃಷ್ಣನ ಹಾಗೆ ಗೇಮನ್ನು ಆಡ್ತೀವಿ, ಒಬ್ಬ ರಾಮನ ಹಾಗೆ ಗೇಮ್ ಆಡ್ತೀವಿ, ಒಬ್ಬ ಸೀತೆಯ ಹಾಗೆ ಗೇಮನ್ನು ಆಡ್ತೀವಿ. ಸೊ ಎಷ್ಟು ವ್ಯತ್ಯಾಸ ಇದೆ. ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನು? ಆತ್ಮಜ್ಞಾನ. ಈ ಆತ್ಮಜ್ಞಾನವನ್ನು ನಾವು ತಿಳ್ಕೋಬೇಕು ಸ್ನೇಹಿತರೆ. ಆತ್ಮಜ್ಞಾನದಲ್ಲಿ 3 ಇಂಪಾರ್ಟೆಂಟ್ ಸಿಲಬಸ್ ಇದೆ. ಧ್ಯಾನ ವಿಜ್ಞಾನ, ಸೈನ್ಸ್ ಆಫ್ ಮೆಡಿಟೇಷನ್, ಮತ್ತು ಸೂಕ್ಷ್ಮ ಲೋಕಗಳು ಅಂದರೆ ಮಲ್ಟಿ ಡೈಮೆನ್ಷನಲ್ ವರ್ಲ್ಡ್ಸ್, ನೆಕ್ಸ್ಟು ಮರಣ ನಂತರ ಜೀವನ. ಇದು 3 ಪ್ರೈಮ್ ಸಿಲಬಸ್ ನಮಗೆ. ಈ ಸಿಲಬಸ್ನ ನಾವು ತಿಳ್ಕೊಂಬಿಟ್ರೆ ಭೂಮಿ ಮೇಲೆ ನಾವು ಈ ಆಟ ಅಂತ ಏನು ಹೇಳ್ತೀನಿ, ಒಂದು ಕ್ರಿಕೆಟ್ ಆಟ ಅನ್ನೋದೇನಿದೆ ಅದು ಈಸಿಯಾಗಿ ಆಡಬಹುದು. ಈಗ ಆ್ಯಾವ್ರೇಜ್ ಆಗಿ ಉದಾಹರಣೆ ಹೇಳ್ತಿರೋದು, ಒಂದು 100 ಇನ್ಕಾರ್ನೇಷನ್ ಸಾಕು ಭೂಮಿ ಮೇಲಿರೋ ಪಾಠವನ್ನು ನಾವು ಕಲೀಲಿಕ್ಕೆ. ರೂಲ್ಸ್ ರೆಗ್ಯುಲೇಷನ್ಸ್ ತಿಳ್ಕೊಂಡೆ ಆ ಒಂದು ಸೋಲ್ ಕೆಪಾಸಿಟಿ, ಎಫಿಷಿಯನ್ಸಿ ಮತ್ತು ಭೂಮಿಯಲ್ಲಿ ಬಂದಾಗ ಆ ಒಂದು ಟೈಮನ್ನು ಯೂಸ್ ಮಾಡ್ಕೊಳ್ಳೋ ಅಂಥ ಒಂದು ಇಂಟೆಲಿಜೆನ್ಸ್ ಮೇಲೆ ಹೋದರೆ ಒಂದು 80 to 100 ಇನ್ಕಾರ್ನೇಷನ್ಸಲ್ಲಿ ನಾವಿಲ್ಲಿ ಭೂಮಿಯ ಸಿಲಬಸ್ನ ಕಂಪ್ಲೀಟ್ ಮಾಡ್ಬೋದು ಅಂತ ಇಟ್ಕೊಂಡು. ಆದರೆ ಒಂದು ಆ್ಯಾವ್ರೇಜು ಒಬ್ಬ ವ್ಯಕ್ತಿ ಆ್ಯಾವ್ರೇಜಾಗಿ 500ರಿಂದ 1000 ಇನ್ಕಾರ್ನೇಷನ್ಸ್ನ ಜನ್ಮಗಳನ್ನ ಭೂಮಿ ಮೇಲೆ ತಗೋತಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಈ ಭೂಮಿ ಮೇಲೆ ಆಡುವಂಥ ಆಟದ ರೂಲ್ಸ್ ಗೊತ್ತಿಲ್ಲ ನಮಗೆ. ನಾವು ನಮ್ಮದೇ ಆದ ಸೊಸೈಟಿ ರೂಲ್ಸು, ಸೊಸೈಟಿ ಬಿಲೀಫ್ ಸಿಸ್ಟಮ್ಸು, ಅದ್ರ ಮೇಲೆ ರಿಲಿಜಿಯಸ್ ಬಿಲೀಫ್ ಸಿಸ್ಟಮ್ಸು. ಸೊ ಒಬ್ಬೊಬ್ಬರು ಅವ್ರಿಗೆ ಇಷ್ಟ ಬಂದಂಗೆ ಮಾತಾಡ್ತಾರೆ. ಒಬ್ಬ ಸ್ವರ್ಗ ಇದೆ ಅಂತಾನೆ, ಒಬ್ಬ ನರ್ಕ ಇದೆ ಅಂತಾನೆ, ಒಬ್ಬ ಹೇಳ್ತಾನೆ ಮರಣ ಅಂತ ಜೀವನನೇ ಇಲ್ಲ ಅಂತ. ಸೊ ಈ ಥರ ಬಯಾಸ್ಡ್ ರೂಲ್ಸಲ್ಲಿ ನಾವು ಗೇಮ್ ಆಡಿದಾಗ ಆಬ್ವಿಯಸ್ಲಿ ನಾವು ಇಲ್ಲಿ ನಮ್ಮ ಜನ್ಮಗಳನ್ನ ಮುಗಿಸ್ಲಿಕ್ಕೆ ಆಗೋದಿಲ್ಲ. ಭೌತಿಕ ಶರೀರದ ಮರಣದ ಬಗ್ಗೆ ಮಾತ್ರ ಅಂದ್ಕೊಂಡಿದ್ವಿ. ಈಗ ನೋಡಿ, ಫಿಸಿಕಲ್ ಡೆತ್ ಇದೆ, ಆಸ್ಟ್ರಲ್ ಡೆತ್ ಇದೆ, ಕಾಸಲ್ ಡೆತ್ ಇದೆ. ಎಷ್ಟು ಇಂಪಾರ್ಟೆಂಟ್ ಇದು. ನಾವು ಬರೀ ಈ ಭೌತಿಕ ಶರೀರ ಅಂತ ತಿಳ್ಕೊತೀವಿ, ಆದರೆ ಅಲ್ಲ. ಈ ಭೌತಿಕ ಶರೀರ ಅಲ್ಲದೆ ಇನ್ನು 6 ಶರೀರಗಳಿದೆ ನಮಗೆ. ಕಾಣುವ ಭೌತಿಕ ಶರೀರದ ಬಗ್ಗೆ ಮಾತ್ರ ಚಿಂತೆ ಮಾಡ್ತಾ ಹೊರತು ಉಳಿದಿರೋ 6 ಶರೀರಗಳ ಬಗ್ಗೆ ನಾವು ಯೋಚನೆ ಮಾಡೋದಿಲ್ಲ. ಸೊ ಭೌತಿಕ ಶರೀರ ಎಲ್ಲಿ, ನಮ್ಮ ಮಹಾಕಾರಣ ಶರೀರ ಎಲ್ಲಿ, ಅದಾದಮೇಲೆ ಕಾಸ್ಮಿಕ್ ಬಾಡಿಯಲ್ಲಿ, ನಿರ್ವಾಣಿಕ್ ಬಾಡಿಯಲ್ಲಿ ಎಲ್ಲಿ ಇದ್ವಿ ನಾವು, ಏನು ಯೋಚನೆ ಮಾಡ್ತೀವಿ? ಈ ಭೌತಿಕ ಮರಣದ ಬಗ್ಗೆ ಯಾಕೆ ಇಷ್ಟು ಭಯ ಜನಕ್ಕೆ, ಯಾಕೆ ಇಷ್ಟು ಭೀತಿ? ಯಾಕೆ ಅಂತ ಹೇಳಿದ್ರೆ ಮರಣ ನಂತರ ಜೀವನದ ಬಗ್ಗೆ ಮಾಹಿತಿನೇ ಇಲ್ಲ. ಅಲ್ಲಿ ಕೂಡ ಒಂದು ಲೋಕ ಇದೆ, ಅಲ್ಲಿ ಹೋಗಿ ಕೂಡ ನಾವು ಥಿಯರಿಯನ್ನು ಕಲಿತೀವಿ, ಅಲ್ಲಿ ಥಿಯರಿಯನ್ನು ಕಲಿತು ಇಲ್ಲಿ ಪ್ರಾಕ್ಟಿಕಲ್ನ ಇಂಪ್ಲಿಮೆಂಟ್ ಮಾಡ್ತೀವಿ. ಈಗ ಉದಾಹರಣೆ ಹೇಳಬೇಕಂತ ಹೇಳಿದ್ರೆ, ನಾವು ಈಗೆಲ್ಲ ಟಿ ವಿಲೆಲ್ಲ ತುಂಬ ರಿಯಾಲಿಟಿ ಶೋಸ್ ನೋಡ್ತೀವಿ. 5-6 ಇಯರ್ಸ್ ಮಕ್ಕಳೆಲ್ಲ ಬಂದು ಫಸ್ಟ್ ಕ್ಲಾಸಾಗಿ ಶ್ರುತಿಬದ್ಧವಾಗಿ ಹಾಡನ್ನು ಹಾಡ್ತಾರೆ, ಲಯಬದ್ಧವಾಗಿ ಹಾಡ್ತಾರೆ. ಏನು ಇಷ್ಟು ಸಣ್ಣ ವಯಸ್ಸಿಗೆ ಈ ಮಗು ಇಷ್ಟು ಚೆನ್ನಾಗಿ ಆಡುತ್ತಲ್ಲ, ಒಂದು 20 ವರ್ಷ ಯುವಕಿಯರು ಆಡುವಂಥ ಸಾಮರ್ಥ್ಯ ಈ ಮಗುಲಿ ಇದೆಯಲ್ಲ ಅಂದರೆ ಹೇಗೆ ಬಂತು ಆ ಸಾಮರ್ಥ್ಯ? ಆ ಮಗು ಹುಟ್ಟಲಿಕ್ಕೆ ಮುಂಚೆ ಪರಲೋಕದಲ್ಲಿ ಸಂಗೀತದ ಸಾಧನೆ ಮಾಡಿರೋದ್ರಿಂದ ಅಥವಾ ತನ್ನ ಪೂರ್ವ ಜನ್ಮಗಳಿಂದನೂ ಸಂಗೀತ ಸಾಧನೆಯನ್ನು ಮಾಡಿರೋದ್ರಿಂದ ಈ ಜನ್ಮದಲ್ಲಿ ಬಂದು ತಾನು 5-6 ವರ್ಷದ ವಯಸ್ಸಿನಲ್ಲೇ ಒಬ್ಬ ಏನು ಹೇಳ್ತಾರೆ ಲೆಜೆಂಡ್ ಅಂತ ಏನು ಹೇಳ್ತೇವೆ, ಅವರು ಹಾಡುವ ಹಾಗೆ ಇವರು ಹಾಡ್ತಾರೆ. ಸೊ ಮರಣ ನಂತರ ಜೀವನ ಇಲ್ವಾ? ಇದೆ. ಅಲ್ಲಿ ಸಾಧನೆ ಮಾಡಿಲ್ವಾ? ಮಾಡಿದ್ದಾರೆ. ಮಾಡಿರೋದ್ರಿಂದ ಇಲ್ಲಿ ಅವರು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಸಾಧ್ಯ ಆಗಿದೆ ಸ್ನೇಹಿತರೆ. ಸೊ ಆದ್ದರಿಂದ ಮರಣ ನಂತರ ಕೂಡ ನಾವು ಸಂಶೋಧನೆಗಳನ್ನ ಮಾಡ್ತೀವಿ, ಸಂಗೀತವನ್ನು ಕಲಿತೀವಿ, ಆರ್ಟ್ ಇರಲಿ, ಡ್ಯಾನ್ಸ್ ಇರಲಿ, ರಿಸರ್ಚ್ ಇರಲಿ, ಎಲ್ಲವನ್ನು ಕೂಡ ನಾವು ಅಲ್ಲಿ ಕೂಡ ಮಾಡ್ತೀವಿ. ಅಲ್ಲಿ ಕೂಡ ಒಂದು ಜೀವನ ಇದೆ. ಅಲ್ಲಿ ಆದ ನಂತರ ಮತ್ತೆ ಇಲ್ಲಿ ಅದನ್ನು ನಾವು ಎಕ್ಸಿಕ್ಯೂಷನ್ಗೆ, ಪ್ರಾಕ್ಟಿಕಾಲಿಟಿ, ಥಿಯರಿ ಆ ಪರಲೋಕದಲ್ಲಿ ಆಗೋಗುತ್ತೆ, ಆದರೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ಗೋಸ್ಕರ ನಾವು ಈ ಒಂದು ಭೂಮಿ ಮೇಲೆ ಜನ್ಮವನ್ನು ತಗೋತೀವಿ ಸ್ನೇಹಿತರೆ. ಸೊ ಅದರಿಂದ ಫ್ರೆಂಡ್ಸ್, ಮರಣ ನಂತರ ಜೀವನ ಅನ್ನೋದು ಒಂದು ವಿಸ್ತಾರವಾದ ಒಂದು ಸೆಕ್ಷನ್ ಅದು. ಸೊ ಆದ್ದರಿಂದ ಪುನರಪಿ ಮರಣಂ ಪುನರಪಿ ಜನನಂ ಅಂತ ಏನು ಹೇಳ್ತೀವಿ, ಆದಿಶಂಕರಾಚಾರ್ಯರು ಏನು ಹೇಳಿದ್ದಾರೆ, ಖಂಡಿತವಾಗ್ಲೂ ಇದು ನಿಜ. ಜನ್ಮ ಜನ್ಮಾಂತರ ಅನ್ನೋದಿದೆ. ಇಲ್ಲಿ ನಾವು ಕರ್ಮ ಸಿದ್ಧಾಂತದ ಮೇಲೆ ಒಂದು ಗೇಮನ್ನು ಆಡ್ತಿದ್ದೀವಿ. ಇವೆಲ್ಲವನ್ನು ಜೀರ್ಣಿಸ್ಕೊಂಡಾಗ ನಾವು ಒಬ್ಬ ಬುದ್ಧನಾಗಲಿಕ್ಕೆ ಸಾಧ್ಯ ಸ್ನೇಹಿತರೆ. ಬುದ್ಧನ ಸ್ಥಿತಿ ಸೇರಿದ ಮೇಲೆ, ನಾನು ಹೇಳಿದೆ ಪರಮಾತ್ಮ ಆದಮೇಲೆ ಮತ್ತೆ ನಾವು ಸೃಷ್ಟಿಯನ್ನು ಮಾಡುವ ಸಾಮರ್ಥ್ಯವನ್ನು ಪಡ್ಕೋತೀವಿ.
ಒಂದು ಇನ್ಫ್ಯಾಂಟ್ ಸೋಲ್ಗೆ ಏನೂ ಮಾಹಿತಿ ಇಲ್ಲದೆ ಇರೋಂಥ ಒಂದು ಮಗು PhD ಲೆವೆಲ್ಗೆ ಹೋದಾಗ, ಕೆಮಿಸ್ಟ್ರಿ ಇರಲಿ, ಬಯಾಲಜಿ ಇರಲಿ, ಯಾವ್ದಾದ್ರು ಫೀಲ್ಡ್ ಇರಲಿ, ಅಲ್ಲಿ ಅವರು PhDಯನ್ನು ಮಾಡ್ತಾರೆ. ನಾವು ಅಲ್ಲಿ ಎಜುಕೇಷನ್ ಸಿಸ್ಟಮ್ ಕಂಪ್ಲೀಟ್ ಅಂತ ಹೇಳ್ತೀವಿ. ಅದೇ ರೀತಿ ಇಲ್ಲಿ ಕೂಡ ಒಂದು ಆತ್ಮ ಇನ್ಫ್ಯಾಂಟ್ ಸೋಲಿಂದ ಹಿಡಿದು ಒಬ್ಬ ಪರಮಾತ್ಮನ ಆಗೋವರೆಗೂ ಒಂದು ಸೈಕಲ್ ಅದು. ಮತ್ತೆ ಆ ಪರಮಾತ್ಮ ಮತ್ತೆ ಆತ್ಮಗಳನ್ನ ಸೃಷ್ಟಿ ಮಾಡಿ ಮತ್ತೆ ತನ್ನ ಅಂಶಗಳನ್ನ ಬಿಟ್ಟು ಮತ್ತೆ ಹೆಚ್ಚು ಹೆಚ್ಚು ಜ್ಞಾನವನ್ನು, ಅನುಭವಗಳನ್ನ ಪಡ್ಕೋತಾರೆ. ಸೊ ನೋಡಿ ಸ್ನೇಹಿತರೆ, ಸೊ ಲೈಫ್ ಆಫ್ಟರ್ ಡೆತ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಖಂಡಿತವಾಗ್ಲೂ ಅದ್ರ ಬಗ್ಗೆ ಸಾಕಷ್ಟು ಪುಸ್ತಕಗಳಿದೆ. ಖಂಡಿತವಾಗ್ಲೂ ಸಂಶೋಧನೆಯನ್ನು ಮಾಡಿ ಈ ಒಂದು ಫೀಲ್ಡಲ್ಲಿ. ಈ ನೋ ಡೆತ್ ಅನ್ನೋ ಪುಸ್ತಕದಲ್ಲಿ ಸರು ಆಲ್ಮೋಸ್ಟ್ 40 to 45 ಆಥರ್ಸ್ನ ಪುಸ್ತಕಗಳ ಆರ್ಟಿಕಲ್ಸ್ನ ಕಲೆಕ್ಟ್ ಮಾಡಿದ್ದಾರೆ. ಅಂತ ಹೇಳಿದ್ರೆ ಒಂದು ಬಫೆ, ಹೋಟೆಲ್ನಲ್ಲಿ ಒಂದು ಬಫೆಗೆ ಹೋದಾಗ 30-40 ವೆರೈಟೀಸ್ ಆಫ್ ಡಿಶಸ್ಸು ನಿಮ್ಗೆ ರೆಡಿ ಇದೆ. ಅದೇ ರೀತಿ ಇಲ್ಲಿ 30-40 ರೆಸಿಪೀಸು ಆಲ್ರೆಡಿ ರೆಡಿಯಾಗಿದೆ. ಜಸ್ಟ್ ನೀವು ಓದಬೇಕಷ್ಟೆ. ಸೊ ಈ ಬುಕ್ಕನ್ನು ಓದಿ ಒಂದು 100 ಪುಸ್ತಕ ಓದಷ್ಟು ಜ್ಞಾನ ಈ ಪುಸ್ತಕದಲ್ಲಿ ನಿಮಗೆ ಸಿಗುತ್ತೆ. ಮತ್ತೆ ಹೇಳ್ತಿದ್ದೀನಿ, ಇದು ನೋ ಡೆತ್ ಅನ್ನೋ ಪುಸ್ತಕ ನಮ್ಮ PSSM ಅಂದರೆ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ನ ಒಂದು ಕೊಡುಗೆ ಇದು. ಖಂಡಿತವಾಗ್ಲೂ ಈ ಪುಸ್ತಕವನ್ನು ಓದಿ ಅಂತ ಹೇಳ್ತಾ ಇವತ್ತಿನ ಒಂದು ಕಾನ್ಸೆಪ್ಟನ್ನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಈ ಒಂದು ಅವಕಾಶವನ್ನು ಕೊಟ್ಟಿರುವಂಥ PMC ಕನ್ನಡ ವಾಹಿನಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.